ಸರ್ಕಾರಕ್ಕೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು. ಈ ಸಂಬಂಧ ಈಗ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಹಿರಿಯ ಪೊಲೀಸ್ ಅಧಿಕಾರಿ, ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣ ಈಗ ಮತ್ತೊಂದು ಸ್ವರೂಪವನ್ನ ಪಡ್ಕೊಂಡಿದೆ. ಅವರು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದು ಫ್ಯಾಬ್ರಿಕೇಟೆಡ್ ಮತ್ತೊಂದು ಅಂತ ಹೇಳಿದ್ರು ಕೂಡ ಇದರ ಅಸಲಿಯತ್ತು ಏನು ಅನ್ನೋದು ಈಗ ಸರ್ಕಾರ ತಿಳಿದಿದೆ. ಬಹುಶಃ ಹಾಗಾಗಿ ಅವರನ್ನ ಅಮಾನತು ಮಾಡಲಾಗಿದೆ. ಈ ಕುರಿತಾಗಿ ಇಲ್ಲಿವರೆಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ ಬನ್ನಿ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಮಾಡಿದ ಆರೋಪದ ವಿಡಿಯೋ ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಸರ್ಕಾರಿ ಕಚೇರಿಯಲ್ಲೇ ಸಮವಸ್ತ್ರ ಹಾಕಿಕೊಂಡು ಸರಸ ಆಡ್ತಿದ್ದ ವಿಡಿಯೋ ವೈರಲ್ ಆಗಿದೆ. ಇದರಿಂದ ಪೊಲೀಸ್ ಅಧಿಕಾರಿಗೆ ಸಂಕಷ್ಟ ಎದುರಾಗಿದೆ. ಡಿಜಿಪಿ ರಾಸಲೀಲೆ, ಸುಮೋಟೋ ಕೇಸ್ ಫಿಕ್ಸ್. ರಾಮಚಂದ್ರ ರಾವ್ ವಿರುದ್ಧ ಸಾಲು ಸಾಲು ದೂರು. ಪವಿತ್ರ ಸ್ಥಾನದಲ್ಲಿ ಕೂತು ಅಪವಿತ್ರ ನಡೆ. ಸಮವಸ್ತ್ರದಲ್ಲಿರುವಾಗಲೇ ರಾಮಚಂದ್ರ ರಾವ್ ಕಚೇರಿಯ ಒಳಗಡೆಯೇ ಅಶ್ಲೀಲ ವರ್ತನೆ ವಿಡಿಯೋ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, DG ಅಂಡ್ IGPಗೆ ದೂರು ನೀಡಲಾಗಿದೆ. ಸಮವಸ್ತ್ರದಲ್ಲಿಯೇ ಮಹಿಳೆಯರೊಂದಿಗೆ ಅಶ್ಲೀಲ ವರ್ತನೆ ಹಿನ್ನೆಲೆ ಆರೋಪಿತ ಅಧಿಕಾರಿಯನ್ನು ಆದಷ್ಟು ಬೇಗ ಅಮಾನತುಗೊಳಿಸುವಂತೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲಹಳ್ಳಿ ದೂರು ನೀಡಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ಗೆ ರಾಸಲೀಲೆ ವಿಡಿಯೋದ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಸುಮೋಟೋ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಪೊಲೀಸರಿಗೆ ದಾಖಲಿಸಬೇಕಾದ ಅನಿವಾರ್ಯತೆ ಕೂಡ ಎದುರಾಗಿದೆ. ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರುವುದು ವಿಡಿಯೋದಲ್ಲಿದೆ. ಕರ್ತವ್ಯದ ಸ್ಥಳದಲ್ಲಿ ಖಾಸಗಿತನಕ್ಕೆ ಯಾವುದೇ ಜಾಗವಿಲ್ಲ. ಹೀಗಾಗಿ ಸರ್ಕಾರ ಸ್ಥಳದ ದುರ್ಬಳಕೆಯ ಆರೋಪ ಕೇಳಿ ಬಂದಿದೆ. ಪೊಲೀಸ್ ಸಮವಸ್ತ್ರದಲ್ಲಿ ಖಾಸಗಿತನದ ವರ್ತನೆ ಕಾಣಿಸ್ತಿದೆ. ಇನ್ನು ರಾಮಚಂದ್ರ ರಾವ್ ಅವರು ವಿಡಿಯೋ ದೂರು ನೀಡಿದ್ರು ವೇಸ್ಟ್. 8 ವರ್ಷದ ಹಳೆಯ ವಿಡಿಯೋ. ಇದ್ರ ಬಗ್ಗೆ ನಮಗೆ ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮ್ನಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ? ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ಸುಳ್ಳು ಎಬ್ಬಿಸುತ್ತಿದ್ದಾರೆ, ತನಿಖೆ ಆಗಬೇಕು. ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್? ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಏನು ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಡಿಜಿಪಿ ರಾಮಚಂದ್ರ ರಾವ್ ತಪ್ಪು ಮಾಡಿದ್ರೆ ಕ್ರಮ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ 10 ದಿನ ರಜೆ ಮೇಲೆ ತೆರಳಿದ್ದಾರೆ. ಒಟ್ಟಾರೆ ಈ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಕೇಸ್ ತನಿಖೆ ಚುರುಕಾಗಿದೆ. ಇದು ವಿಡಿಯೋನೋ ಅಥವಾ ಕಚೇರಿಯಲ್ಲೇ ನಡೆಸಲಾಗಿದೆಯಾ ಅನ್ನೋ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರಕ್ಕೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು. ಈ ಸಂಬಂಧ ಈಗ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಹಿರಿಯ ಪೊಲೀಸ್ ಅಧಿಕಾರಿ, ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣ ಈಗ ಮತ್ತೊಂದು ಸ್ವರೂಪವನ್ನ ಪಡ್ಕೊಂಡಿದೆ. ಅವರು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದು ಫ್ಯಾಬ್ರಿಕೇಟೆಡ್ ಮತ್ತೊಂದು ಅಂತ ಹೇಳಿದ್ರು ಕೂಡ ಇದರ ಅಸಲಿಯತ್ತು ಏನು ಅನ್ನೋದು ಈಗ ಸರ್ಕಾರ ತಿಳಿದಿದೆ. ಬಹುಶಃ ಹಾಗಾಗಿ ಅವರನ್ನ ಅಮಾನತು ಮಾಡಲಾಗಿದೆ. ಈ ಕುರಿತಾಗಿ ಇಲ್ಲಿವರೆಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ ಬನ್ನಿ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಮಾಡಿದ ಆರೋಪದ ವಿಡಿಯೋ ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಸರ್ಕಾರಿ ಕಚೇರಿಯಲ್ಲೇ ಸಮವಸ್ತ್ರ ಹಾಕಿಕೊಂಡು ಸರಸ ಆಡ್ತಿದ್ದ ವಿಡಿಯೋ ವೈರಲ್ ಆಗಿದೆ. ಇದರಿಂದ ಪೊಲೀಸ್ ಅಧಿಕಾರಿಗೆ ಸಂಕಷ್ಟ ಎದುರಾಗಿದೆ. ಡಿಜಿಪಿ ರಾಸಲೀಲೆ, ಸುಮೋಟೋ ಕೇಸ್ ಫಿಕ್ಸ್.
ರಾಮಚಂದ್ರರಾವ್ ವಿರುದ್ಧ ಸಾಲು ಸಾಲು ದೂರು. ಪವಿತ್ರ ಸ್ಥಾನದಲ್ಲಿ ಕೂತು ಅಪವಿತ್ರ ನಡೆ. ಸಮವಸ್ತ್ರದಲ್ಲಿರುವಾಗಲೇ ರಾಮಚಂದ್ರರಾವ್ ಕಚೇರಿಯ ಒಳಗಡೆಯೇ ಅಶ್ಲೀಲ ವರ್ತನೆ ವಿಡಿಯೋ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಜಿ ಅಂಡ್ ಐಜಿಪಿಗೆ ದೂರು ನೀಡಲಾಗಿದೆ. ಸಮವಸ್ತ್ರದಲ್ಲಿಯೇ ಮಹಿಳೆಯರೊಂದಿಗೆ ಅಶ್ಲೀಲ ವರ್ತನೆ ಹಿನ್ನೆಲೆ ಆರೋಪಿತ ಅಧಿಕಾರಿಯನ್ನು ಆದಷ್ಟು ಬೇಗ ಅಮಾನತುಗೊಳಿಸುವಂತೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲಹಳ್ಳಿ ದೂರು ನೀಡಿದ್ದಾರೆ. ಡಿಜಿಪಿ ರಾಮಚಂದ್ರರಾವ್ಗೆ ರಾಸಲೀಲೆ ವಿಡಿಯೋದ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಸುಮುಟ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಪೊಲೀಸರಿಗೆ ದಾಖಲಿಸಬೇಕಾದ ಅನಿವಾರ್ಯತೆ ಕೂಡ ಎದುರಾಗಿದೆ. ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರುವುದು ವಿಡಿಯೋದಲ್ಲಿದೆ. ಕರ್ತವ್ಯದ ಸ್ಥಳದಲ್ಲಿ ಖಾಸಗಿತನಕ್ಕೆ ಯಾವುದೇ ಜಾಗವಿಲ್ಲ. ಹೀಗಾಗಿ ಸರ್ಕಾರ ಸ್ಥಳದ ದುರ್ಬಳಕೆಯ ಆರೋಪ ಕೇಳಿ ಬಂದಿದೆ. ಪೊಲೀಸ್ ಸಮವಸ್ತ್ರದಲ್ಲಿ ಖಾಸಗಿತನದ ವರ್ತನೆ ಕಾಣಿಸ್ತಿದೆ. ಇನ್ನು ರಾಮಚಂದ್ರರಾವ್ ಅವರು ಎ ವಿಡಿಯೋ ಎಂದು ದೂರು ನೀಡಿದ್ರು ವೇಸ್ಟ್. 8 ವರ್ಷದ ಹಳೆಯ ವಿಡಿಯೋ. ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ, ಸಾಕಷ್ಟು ಮುಜುಗರ ಆಗಿದೆ. ಈ ಸರ್ ಇದು ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ? ನೀವೇನಾದ್ರು ದೂರು ಕೊಡ್ತೀರಾ? ನೋ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ಸುಳ್ಳು ಎಬ್ಬಿಸುತ್ತಿದ್ದಾರೆ, ತನಿಖೆ ಆಗಬೇಕು. ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್? ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ? ಅಲ್ಲ, ಈ ಥರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಅದು ಡಿಜಿಪಿ ರಾಮಚಂದ್ರರಾವ್ ತಪ್ಪು ಮಾಡಿದ್ರೆ ಕ್ರಮ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರರಾವ್ 10 ದಿನ ರಜೆ ಮೇಲೆ ತೆರಳಿದ್ದಾರೆ. ಒಟ್ಟಾರೆ ಈ ಡಿಜಿಪಿ ರಾಮಚಂದ್ರರಾವ್ ರಾಸಲೀಲೆ ಕೇಸ್ ತನಿಖೆ ಚುರುಕಾಗಿದೆ. ಇದು ಎ ವಿಡಿಯೋನೋ ಅಥವಾ ಕಚೇರಿಯಲ್ಲೇ ನಡೆಸಲಾಗಿದೆಯಾ ಅನ್ನೋ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರಕ್ಕೆ ತೀರಾ ಮುಜುಗರವನ್ನ ತಂದಂತ ಪ್ರಕರಣ ಇದು. ಈ ಸಂಬಂಧ ಈಗ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದೆ. ಹಿರಿಯ ಪೊಲೀಸ್ ಅಧಿಕಾರಿ, ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಅವರ ರಾಸಲೀಲೆ ಪ್ರಕರಣ ಈಗ ಮತ್ತೊಂದು ಸ್ವರೂಪವನ್ನ ಪಡ್ಕೊಂಡಿದೆ. ಅವರು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದು ಫ್ಯಾಬ್ರಿಕೇಟೆಡ್ ಮತ್ತೊಂದು ಅಂತ ಹೇಳಿದ್ರು ಕೂಡ ಇದರ ಅಸಲಿಯತ್ತು ಏನು ಅನ್ನೋದು ಈಗ ಸರ್ಕಾರ ತಿಳಿದಿದೆ. ಬಹುಶಃ ಹಾಗಾಗಿ ಅವರನ್ನ ಅಮಾನತು ಮಾಡಲಾಗಿದೆ. ಈ ಕುರಿತಾಗಿ ಇಲ್ಲಿವರೆಗೂ ಕೂಡ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ ಬನ್ನಿ. ಡಿಜಿಪಿ ರಾಮಚಂದ್ರರಾವ್ ರಾಸಲೀಲೆ ಮಾಡಿದ ಆರೋಪದ ವಿಡಿಯೋ ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಸರ್ಕಾರಿ ಕಚೇರಿಯಲ್ಲೇ ಸಮವಸ್ತ್ರ ಹಾಕಿಕೊಂಡು ಸರಸ ಆಡ್ತಿದ್ದ ವಿಡಿಯೋ ವೈರಲ್ ಆಗಿದೆ. ಇದರಿಂದ ಪೊಲೀಸ್ ಅಧಿಕಾರಿಗೆ ಸಂಕಷ್ಟ ಎದುರಾಗಿದೆ. ಡಿಜಿಪಿ ರಾಸಲೀಲೆ, ಸುಮೋಟೋ ಕೇಸ್ ಫಿಕ್ಸ್. ರಾಮಚಂದ್ರರಾವ್ ವಿರುದ್ಧ ಸಾಲು ಸಾಲು ದೂರು. ಪವಿತ್ರ ಸ್ಥಾನದಲ್ಲಿ ಕೂತು ಅಪವಿತ್ರ ನಡೆ. ಸಮವಸ್ತ್ರದಲ್ಲಿರುವಾಗಲೇ ರಾಮಚಂದ್ರರಾವ್ ಕಚೇರಿಯ ಒಳಗಡೆಯೇ ಅಶ್ಲೀಲ ವರ್ತನೆ ವಿಡಿಯೋ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಜಿ ಅಂಡ್ ಐಜಿಪಿಗೆ ದೂರು ನೀಡಲಾಗಿದೆ. ಸಮವಸ್ತ್ರದಲ್ಲಿಯೇ ಮಹಿಳೆಯರೊಂದಿಗೆ ಅಶ್ಲೀಲ ವರ್ತನೆ ಹಿನ್ನೆಲೆ ಆರೋಪಿತ ಅಧಿಕಾರಿಯನ್ನು ಆದಷ್ಟು ಬೇಗ ಅಮಾನತುಗೊಳಿಸುವಂತೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲಹಳ್ಳಿ ದೂರು ನೀಡಿದ್ದಾರೆ. ಡಿಜಿಪಿ ರಾಮಚಂದ್ರರಾವ್ಗೆ ರಾಸಲೀಲೆ ವಿಡಿಯೋದ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಸುಮುಟ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಪೊಲೀಸರಿಗೆ ದಾಖಲಿಸಬೇಕಾದ ಅನಿವಾರ್ಯತೆ ಕೂಡ ಎದುರಾಗಿದೆ. ಸರ್ಕಾರಿ ಕಚೇರಿಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿರುವುದು ವಿಡಿಯೋದಲ್ಲಿದೆ. ಕರ್ತವ್ಯದ ಸ್ಥಳದಲ್ಲಿ ಖಾಸಗಿತನಕ್ಕೆ ಯಾವುದೇ ಜಾಗವಿಲ್ಲ.
ಹೀಗಾಗಿ ಸರ್ಕಾರ ಸ್ಥಳದ ದುರ್ಬಳಕೆಯ ಆರೋಪ ಕೇಳಿ ಬಂದಿದೆ. ಪೊಲೀಸ್ ಸಮವಸ್ತ್ರದಲ್ಲಿ ಖಾಸಗಿತನದ ವರ್ತನೆ ಕಾಣಿಸ್ತಿದೆ. ಇನ್ನು ರಾಮಚಂದ್ರ ರಾವ್ ಅವರು ಎ ವಿಡಿಯೊಂದು ದೂರು ನೀಡಿದ್ರು ವೇಸ್ಟ್. 8 ವರ್ಷದ ಹಳೆಯ ವಿಡಿಯೋ. ಸೊ ಇದ್ರ ಬಗ್ಗೆ ನಮಗೇನು ಐಡಿಯಾ ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮಲ್ಲಿ. ಮುಜುಗರ ಸಹಜವಾಗಿ ತಂದಿದೆ ಸರ್, ಸಾಕಷ್ಟು ಮುಜುಗರ ಆಗಿದೆ ಈ ಸರ್. ಇದು ಏನು ಹೇಳಲಿಕ್ಕೆ ಬಯಸ್ತೀರಿ ಅಂತ ಈ ಹಂತದಲ್ಲಿ? ಅಂತೀರೋ ಏನು, ನೀವೇನಾದ್ರು ದೂರು ಕೊಡ್ತೀರಾ? ನೋ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು ಸುಳ್ಳು ಎಬ್ಬಿಸುತ್ತಿದ್ದಾರೆ, ತನಿಖೆ ಆಗಬೇಕು. ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ? ಅಲ್ಲ, ಈ ಥರ ಏನು ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ಡಿಜಿಪಿ ರಾಮಚಂದ್ರ ರಾವ್ ತಪ್ಪು ಮಾಡಿದ್ರೆ ಕ್ರಮ. ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ, ಶಿಸ್ತು ಕ್ರಮ ಜರುಗಿಸ್ತೀವಿ. ಎಷ್ಟೇ ಎತ್ತರದ ಅಧಿಕಾರಿ ಆದರೂ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ತಗೋತೀವಿ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ 10 ದಿನ ರಜೆ ಮೇಲೆ ತೆರಳಿದ್ದಾರೆ. ಒಟ್ಟಾರೆ ಈ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಕೇಸ್ ತನಿಖೆ ಚುರುಕಾಗಿದೆ. ಇದು ಎ ವಿಡಿಯೋನೋ ಅಥವಾ ಕಚೇರಿಯಲ್ಲೇ ನಡೆಸಲಾಗಿದೆಯಾ ಅನ್ನೋ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.